ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಒಂದು ಗುರುಗಳ ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಆಷಾಢ ಮಾಸದಲ್ಲಿ ಕಾಶಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇದರಲ್ಲಿ ನೀವು ಕೂಡ ಭಾಗವಹಿಸುವಂಥ ಒಂದು ಅವಕಾಶ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಇದೇ ಆಗಸ್ಟ್ 1ರಿಂದ 3ನೇ ತಾರೀಕುವರೆಗೂ ಇರುವಂಥದ್ದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ನಮಗೆ ನದಿ ಸ್ನಾನದ ವಿಶೇಷತೆ ಏನು ಅಂತ ತಿಳಿಸ್ಕೊಟ್ರಿ. ಇನ್ನು ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ಯಾವ ರಾಶಿಯವರು ಯಾವ ಸಂದರ್ಭದಲ್ಲಿ ಯಾವ ನದಿ ಸ್ನಾನ ಮಾಡೋದ್ರಿಂದ ಸಿಗುವಂಥ ಫಲಾನುಫಲಗಳು ಏನಿರ್ಬೋದು? 12 ರಾಶಿಗಳಿದೆ. ಇವಾಗ ನನ್ನ ಮೇಷರಾಶಿ ಅಥವಾ ಋಷಭ ರಾಶಿ ಇರ್ಬೋದು. ಯಾವ ರಾಶಿಯವರು ಯಾವ ಒಂದು ನದಿ ಸ್ನಾನ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡೋದ್ರಿಂದ ಅವರಿಗೆ ಫಲಾನುಫಲಗಳು ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರು. ಒಳ್ಳೆ ಪ್ರಶ್ನೆ. ಏನಂದ್ರೆ, ಇಂಥ ರಾಶಿಯವರು ಇಂಥ ಕ್ಷೇತ್ರ ದರ್ಶನವನ್ನ ಮಾಡಿ ಆ ಕ್ಷೇತ್ರದಲ್ಲಿ ಸ್ಥಾನವನ್ನ ಮಾಡಿದಾಗ ಇಂತಿಂಥ ಫಲಗಳು ಅನ್ನೋದಿದೆ. ಮೊದಲಾಗಿ ಮೇಷರಾಶಿ ತಗೊಂತೀವಿ. ಮೇಷರಾಶಿ ಯಾವಾಗ ಸ್ಥಾನವನ್ನು ಮಾಡಬೇಕು, ಯಾವ ಕ್ಷೇತ್ರವನ್ನು ದರ್ಶನವನ್ನು ಮಾಡಬೇಕು ಅಂದಾಗ, ಯಾವಾಗ ಮೇಷರಾಶಿಯಲ್ಲಿ ಗುರು ಮತ್ತೆ ಸೂರ್ಯ ಮತ್ತೆ ಗುರು ಸೇರ್ತಾರೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಅಲ್ವಾ ಗುರುಗಳೇ ಗುರು ಚಲನ ಆಗೋದು, 1 ವರ್ಷ ಕಾಯಬೇಕಾ ಅಂತ ಹೇಳ್ತಾರೆ. ಯಾರಿಗೆ ನಿಮ್ಮ ಜಾತಕದಲ್ಲಿ ಗುರುದಶೆ ಸೂರ್ಯಭುಕ್ತಿ ಇಲ್ಲ ಸೂರ್ಯದಶೆ ಗುರುಭುಕ್ತಿ ಬರುತ್ತೆ, ಆಗ ಆ ಸಮಯದಲ್ಲಿ ಯಾವ ಕ್ಷೇತ್ರದ ದರ್ಶನವನ್ನು ಮಾಡಬೇಕು ಅಂದಾಗ ನೈಮಿಷಾರಣ್ಯ ಮತ್ತೆ ಬದರೀನಾಥ ಕ್ಷೇತ್ರದ ದರ್ಶನವನ್ನು ಮಾಡಬೇಕು. ಆ ಕ್ಷೇತ್ರಕ್ಕೆ ಹೋಗಿ ಆ ಸಮಯದಲ್ಲಿ ಬದರೀನಾಥನ ದರ್ಶನಕ್ಕಿಂತ ಮುಂಚೆ ನೀವು ಆ ಕ್ಷೇತ್ರದಲ್ಲಿ ತೀರ್ಥಸ್ಥಾನವನ್ನ ಮಾಡಿ ಅರ್ಘ್ಯೆಯನ್ನು ಕೊಟ್ಟು ತದನಂತರ ಬದರೀನಾಥನ ದರ್ಶನವನ್ನ ಮಾಡಿದಾಗ ನಿಮಗೆ ಬ್ರಹ್ಮಲೋಕ ಪ್ರಾಪ್ತಿ ಅಂತ ಹೇಳುತ್ತೆ. ಮತ್ತೆ ನೀವು ಏನು ಕಾಮನೆಯನ್ನ ಇಟ್ಟು ಬದರಿಯಲ್ಲಿ ನಾರಾಯಣನೇ ಇರೋದು, ಆ ನಾರಾಯಣನ ಹತ್ರ ಹೋಗ್ತೀರಾ, ಆ ನಾರಾಯಣ ಆ ಕ್ಷೇತ್ರದಲ್ಲಿ ನಿಮ್ಮ ಕಾಮನೆಯನ್ನ ಪೂರ್ಣವಾಗಿ ನೆರವೇರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಮತ್ತೆ ಇನ್ಯಾವ ರಾಶಿಯಲ್ಲಿ ನಾವು ಸೂರ್ಯ ಮತ್ತೆ ಬೃಹಸ್ಪತಿಯನ್ನು ನೋಡ್ತೀವಿ ಅಂದಾಗ ಕರ್ಕಾಟಕ ರಾಶಿ ಸೂರ್ಯ ಬಂದಾಗಲೇ ನಾವು ಸಂಕ್ರಮಣ ಅಂತ ಹೇಳೋದು ಅಲ್ವಾ. ಆ ಸಂಕ್ರಮಣ ಕಾಲದಲ್ಲಿ ಯಾರನ್ನ ನೀವು ಎಲ್ಲಿ ನಾವು ಯಾವ ದೇವರನ್ನ ದರ್ಶನವನ್ನ ಮಾಡಬೇಕು ಅಂದಾಗ ಕೇದಾರನಾಥನ ದರ್ಶನವನ್ನ ಮಾಡಬೇಕು. ಕೇದಾರನಾಥನ ದರ್ಶನವನ್ನ ಮಾಡಿ ಅಲ್ಲಿ ಸಿಂಧೂ ನದಿಯಲ್ಲಿ ಸ್ಥಾನವನ್ನ ಮಾಡಿದಾಗ ಏನು ಆ ಕೇದಾರೇಶ್ವರನನ್ನ ದರ್ಶನ ಮಾಡುವುದೇ ಬಹಳ ಪುಣ್ಯವಾದ ಒಂದು ಫಲ. ಅಂತ ಕ್ಷೇತ್ರದಲ್ಲಿ ಸಿಂಧೂ ನದಿಯಲ್ಲಿ ಸ್ಥಾನವನ್ನ ಮಾಡಿದಾಗ ನಮಗೆ ಪೂರ್ಣ ಜ್ಞಾನ ಪ್ರಾಪ್ತಿ ಅಂತ ಹೇಳುತ್ತೆ. ಮತ್ತೆ ಯಾರಿಗೆ ಅವರ ಒಂದು ಮನೋಕಾಮನೆಗಳು ನೆರವೇರಬೇಕು, ಕೇದಾರನಾಥನ ದರ್ಶನ ಬಹಳ ಕಷ್ಟವಾದ ದರ್ಶನಗಳು, ಕೆಲವೊಂದು ದರ್ಶನಗಳಲ್ಲಿ. ಅದರಲ್ಲಿ ಕೇದಾರನನ್ನು ನೋಡಬೇಕು ಅಂದ್ರೆ ಆ ಕ್ಷೇತ್ರದ ಕ್ಷೇತ್ರಪಾಲಕನ ಅನುಗ್ರಹ ಇರಬೇಕು ಅಂತ ಹೇಳುತ್ತೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ಕ್ಷೇತ್ರಪಾಲಕನ ಅನುಗ್ರಹ ಇದ್ರೆ ಮಾತ್ರ ಆ ಕ್ಷೇತ್ರ ದರ್ಶನವನ್ನ ಮಾಡೋಕೆ ಸಾಧ್ಯ. ನೀವು ಎಲ್ಲೇ ಹೋದ್ರೂ ಕಾಲಭೈರವನೇ ಸಿಕ್ಕೋದು. ಆ ಕಾಲಭೈರವನ ಅನುಗ್ರಹ ಇದ್ದಾಗ ಮಾತ್ರ ಕೇದಾರ ದರ್ಶನ ಮತ್ತೆ ಸಿಂಧೂ ನದಿಯ ತೀರ್ಥಸ್ಥಾನದ ಪ್ರಾಪ್ತಿ ನಿಮಗೆ ಸಿಕ್ಕೋದು. ಮತ್ತೆ ಅದೇ ರೀತಿಯಾಗಿ ಸಿಂಹರಾಶಿಯಲ್ಲಿ ಯಾರು ಸೂರ್ಯ ಮತ್ತೆ ಬೃಹಸ್ಪತಿ, ಎಸ್ಪೆಷಲಿ ಬೃಹಸ್ಪತಿ ಸೇರಿದಾಗ ಏನು ಫಲ ಅಂದಾಗ ಯಾವ ಕ್ಷೇತ್ರಕ್ಕೆ ದರ್ಶನವನ್ನ ಮಾಡಬೇಕು ನೀವು ಅನ್ನೋದನ್ನ ತಿಳಿತಾ ಬರಬೇಕು. ನಾವು ಭಾದ್ರಪದ ಮಾಸದಲ್ಲಿ, ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಗೋದಾವರಿ ನದಿಯಲ್ಲಿ ನಾವು ಸ್ಥಾನವನ್ನ ಮಾಡಿದಾಗ ಶಿವಲೋಕ ಪ್ರಾಪ್ತಿಯಾಗತ್ತೆ ಅನ್ನೋದು ಉಲ್ಲೇಖ ಇದೆ. ಇದೆಲ್ಲವೂ ಪುರಾಣದಲ್ಲಿ, ನಮ್ಮ ವೇದದಲ್ಲಿ ಎಲ್ಲವೂ ಉಲ್ಲೇಖ ಆಗಿರೋದನ್ನೇ ನಾವು ಇವತ್ತು ಅದನ್ನ ಒಂದೊಂದಾಗಿ ತೆಗೆದು ಯಾಕಂದ್ರೆ ಎಲ್ಲರೂ ಶಿವಪುರಾಣವನ್ನು ಓದೋಕೆ ಸಾಧ್ಯವಿಲ್ಲ, ಎಲ್ಲರೂ ವಿಷ್ಣು ಪುರಾಣವನ್ನು ಓದೋಕೆ ಸಾಧ್ಯವಿಲ್ಲ, ಎಲ್ಲ ಗಜೇಂದ್ರ ಮೋಕ್ಷಗಳನ್ನ ಎಲ್ಲರೂ ಓದೋಕೆ ಸಾಧ್ಯವಿಲ್ಲ.
ನಮ್ಮ ಕರ್ತವ್ಯವೇ ಅದು. ಹಾಗಾಗಿ ತಿಳ್ಕೊಳ್ಳೋಕೆ ಎಷ್ಟಾದರೂ ಎಷ್ಟು ವಯಸ್ಸಾದರೂ ಯಾರಿಗೂ ಕೂಡ ಅದರ ಒಂದು ಅನುಭವ ಕಮ್ಮಿ ಆಗುವುದೇ ಇಲ್ಲ. ಎಷ್ಟೇ ವಯಸ್ಸಾದರೂ ತಿಳ್ಕೊಳ್ಳೋದು ಬಹಳ ಇದ್ದೇ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಈ ಕ್ಷೇತ್ರ ದರ್ಶನ, ಈ ದೇವರ ಸ್ಥಾನ, ಆ ಕ್ಷೇತ್ರದಲ್ಲಿ ಸ್ಥಾನವನ್ನು ಮಾಡಿದಾಗ ನಿಮ್ಮ ಪೂರ್ವಾರ್ಧ ಕರ್ಮಫಲ ಖಂಡಿತವಾಗಿ ನಿವಾರಣೆ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ಬೃಹಸ್ಪತಿ ಮತ್ತೆ ಸೂರ್ಯ ಯಾವಾಗ ಸೇರುತ್ತೆ, ಮತ್ತೆ ಎಷ್ಟೋ ರಾಶಿ ಕುಂಡಲಿಯಲ್ಲಿ ಬೃಹಸ್ಪತಿ ಮತ್ತೆ ಸೂರ್ಯ ಒಟ್ಟಿಗೆ ಇರ್ತಾರೆ. ಮತ್ತೆ ಅವ್ರೇನ್ ಮಾಡಬೇಕು ಗುರುಗಳೇ ಅಂದಾಗ, ಆ ವರ್ಷಕ್ಕೆ ಒಮ್ಮೆ ಆದರೂ ಆ ಕ್ಷೇತ್ರಕ್ಕೆ ಹೋಗಬೇಕು. ಹೋಗಿ ಅಲ್ಲಿ ಪೂಜೆ ಸ್ಥಾನವನ್ನು ಮಾಡಿದಾಗ ಅವರ ಜೀವಮಾನ ಪೂರ್ವಕದಲ್ಲಿ ಅವರಿಗೆ ಸೋಲು ಅನ್ನೋದೇ ಬರೋಲ್ಲ. ಏನೇ ಮಾಡಿದ್ರು ಅವರಿಗೆ ಜಯಲಕ್ಷ್ಮಿ ಸದಾ ಅವ್ರ ಹಿಂದೆನೇ ಇರ್ತಾಳಂತೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ನಾವು ಯಮುನಾ ಸ್ಥಾನವನ್ನು ಮಾಡಿದಾಗ, ಯಮುನಾ ನದಿಯಲ್ಲಿ ಸ್ಥಾನವನ್ನು ಮಾಡಿದಾಗ ನಿಮಗೆ ಯಾವ ಫಲ ಅನ್ನೋದನ್ನ ತಿಳಿಬೇಕು. ಯಮುನಾ ನದಿಯಲ್ಲಿ ಯಾರು ಸ್ಥಾನವನ್ನು ಮಾಡ್ತಾರೆ ಆ ಯಮುನೆಯ ಪೂರ್ಣವಾದ ಅನುಗ್ರಹ ಸಿಕ್ಕುತ್ತೆ. ಯಾರು ನಾನು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಯಾರು ಭೂಮಿಯ ವ್ಯವಹಾರಗಳು ಅವರಲ್ಲಿ ನಿಂತಿರುತ್ತೆ, ನೀವು ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ, ಆ ಕ್ಷೇತ್ರದ ದರ್ಶನವನ್ನು ಮಾಡಿ. ಆಗ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ, ಆ ಕ್ಷೇತ್ರಪಾಲಕನ ದರ್ಶನವನ್ನು ಮಾಡಿದಾಗ, ಪ್ರತಿಯೊಂದು ನದಿ ತಟದಲ್ಲೂ ಒಂದು ದೇವತೆ, ಒಂದು ಕ್ಷೇತ್ರ ಇದ್ದೇ ಇರುತ್ತೆ. ಇಲ್ಲದ ಯಾವ ನದಿಯ ತಟದಲ್ಲೂ ದೇವರಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಆ ನದಿಯ ತಟದಲ್ಲಿ ಆ ಕ್ಷೇತ್ರಪಾಲಕ ಯಾರಿರ್ತಾನೆ ಅವನ ದರ್ಶನವನ್ನು ಮಾಡಿದಾಗ ನಿಮಗೆ ನಿಮ್ಮ ಮನೋಕಾಮನೆ ಖಂಡಿತವಾಗಿಯೂ ಕಟ್ಟಿದ್ದ ಬುದ್ಧಿ ಅಂತ ಹೇಳುತ್ತೆ. ಮತ್ತೆ ವಿಶೇಷವಾಗಿ ತುಲಾರಾಶಿಯಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಿ ನೀವು ಸ್ನಾನವನ್ನು ಮಾಡಬೇಕು ಅಂದಾಗ, ಶ್ರೀರಂಗಪಟ್ಟಣದಲ್ಲಿ ಹೋಗಿ ಯಾವಾಗ ತುಲಾರಾಶಿಯಲ್ಲಿ ಬೃಹಸ್ಪತಿ ಮತ್ತೆ ಸೂರ್ಯ ಸೇರ್ತಾನೆ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳುತ್ತೆ. ಶ್ರೀರಂಗಪಟ್ಟಣದಲ್ಲಿ ಯಾರು ಅರಿಯೋದು? ಕಾವೇರಿ ನದಿ. ಆ ಕಾವೇರಿ ನದಿಯಲ್ಲಿ ನೀವು ಸ್ನಾನವನ್ನ ಮಾಡಿದಾಗ ಸ್ವರ್ಗಲೋಕ ಪ್ರಾಪ್ತಿ ಅಂತ ಹೇಳುತ್ತೆ ಶಾಸ್ತ್ರ. ಮತ್ತೆ ವಿಶೇಷವಾಗಿ ಇನ್ಯಾರು ವೃಶ್ಚಿಕ ಲಗ್ನದವರು, ಅದೇ ಯಾವ ರಾಶಿ ಯಾವ ಲಗ್ನದವರೇ ಆಗಿರ್ತಾರೆ, ಆಯಾ ಕ್ಷೇತ್ರದಲ್ಲಿ ಸ್ಥಾನವನ್ನ ಮಾಡಿದಾಗ, ಆ ದೇವತೆಯ ದರ್ಶನವನ್ನ ಮಾಡಿದಾಗ ಪೂರ್ಣವಾದ ಫಲ ಸಿಕ್ಕತ್ತೆ. ವೃಶ್ಚಿಕ ರಾಶಿಯವರು ಮಾರ್ಗಶಿರ ಮಾಸದಲ್ಲಿ ಯಾರನ್ನ ಆರಾಧನೆ ಮಾಡಬೇಕು, ಎಲ್ಲಿ ಸ್ಥಾನವನ್ನ ಮಾಡಬೇಕು ಅಂದಾಗ ನರ್ಮದಾ ನದಿಯಲ್ಲಿ ಸ್ಥಾನವನ್ನ ಮಾಡಬೇಕು. ನರ್ಮದಾ ನದಿಯಲ್ಲಿ ಸ್ಥಾನವನ್ನ ಮಾಡಿದಾಗ ವಿಷ್ಣು ಲೋಕ ಪ್ರಾಪ್ತಿ ಅಂತ ಹೇಳುತ್ತೆ ವೃಶ್ಚಿಕ ರಾಶಿಯವರು. ವಿಷ್ಣು ಲೋಕದ ಜೊತೆ ಶಿವಲೋಕವೂ ಪ್ರಾಪ್ತಿಯಾಗತ್ತೆ ಅವರಿಗೆ. ಮತ್ತೆ ಇನ್ಯಾವ ರಾಶಿ ಅಂದಾಗ ಮಕರ ರಾಶಿ ಬೃಹಸ್ಪತಿ ಮತ್ತೆ ಸೂರ್ಯನ ಒಂದು ಸಮ್ಮಿಲನ ಆದಾಗ ಗಂಗೆಯಲ್ಲಿ ಸ್ಥಾನವನ್ನ ಮಾಡಬೇಕು. ಗಂಗೆಯಲ್ಲಿ ಯಾರು ಸ್ಥಾನವನ್ನ ಮಾಡ್ತಾರೆ ಅವರಿಗೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖವಿದೆ. ಅದೇ ರೀತಿಯಾಗಿ ಕುಂಭರಾಶಿಯವರು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಬೇಕು ಅಂದಾಗ ಪಾಲ್ಗುಣ ಮಾಸದಲ್ಲಿ ಗಂಗಾ ನದಿಯನ್ನೇ ಸ್ನಾನವನ್ನು ಮಾಡಬೇಕು. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ಪಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ನಾವು ಪಾಲ್ಗುಣದಲ್ಲಿ ಇನ್ನೊಂದು ಫಲ ಇದೆ. ಏನಕ್ಕೆ ನಾವು ವೃಶ್ಚಿಕ ರಾಶಿಯವರೆಗೂ ಗಂಗೆಯನ್ನ ಹೇಳ್ತೀವಿ, ಮತ್ತೆ ಮಕರ ರಾಶಿಯವರೆಗೂ ಗಂಗೆಯನ್ನ ಹೇಳ್ತೀವಿ, ಕುಂಭರಾಶಿಯವರೆಗೂ ಗಂಗೆಯನ್ನ ಹೇಳ್ತೀವಿ. ನಾವು ಗಂಗೆಯಲ್ಲಿ ಸ್ನಾನವನ್ನ ಮಾಡಿದಾಗ ಪಾಲ್ಗುಣ ಮಾಸದಲ್ಲಿ ನೀವು ಗಂಗಾ ತಟದಲ್ಲಿ ಯಾರ್ಯಾರು ನಿಮ್ಮ ಕರ್ಮಗಳನ್ನ ನಿವಾರಣೆಗೋಸ್ಕರ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಪಿಂಡ ಪ್ರದಾನವನ್ನ ಮಾಡ್ತಾರೆ ಅವರ ಹಿರಿಯರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ಪಾಲ್ಗುಣ ಮಾಸ ಬಹಳ ವಿಶೇಷವಾದ ಮಾಸದಲ್ಲಿ ನಾವು ಗಂಗಾ ನದಿಯಲ್ಲಿ ಗಂಗಾ ತಟದಲ್ಲಿ ಪಿಂಡ ಪ್ರದಾನಗಳನ್ನ ಮಾಡಿಸೋದು. ಆ ಕ್ಷೇತ್ರದವರಲ್ಲಿ ಕುಂಭರಾಶಿಯವರು ಪಾಲ್ಗುಣ ಮಾಸದಲ್ಲಿ ನೀವು ಗಂಗಾ ತಟದಲ್ಲಿ ಸ್ನಾನವನ್ನು ಮಾಡಿ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡಿದಾಗ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಪೂರ್ಣವಾಗಿ ನಿಮಗೆ ಸಿಕ್ಕುತ್ತೆ. ಅದೇ ರೀತಿಯಾಗಿ ಮೀನರಾಶಿಯಲ್ಲಿ ಸೂರ್ಯ ಮತ್ತೆ ಬೃಹಸ್ಪತಿ ಸೇರಿದಾಗ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿದವರಿಗೆ ಇಂದ್ರ ಪದವಿ ಪ್ರಾಪ್ತಿ ಅಂತ ಹೇಳುತ್ತೆ. ವಿಜಯಲಕ್ಷ್ಮಿ ಸದಾ ಅವ್ರ ಹಿಂದೆನೇ ಇರ್ತಾಳಂತೆ. ಈ ರೀತಿಯಾಗಿ ನದಿಯ ಸ್ಥಾನಗಳನ್ನ, ಆ ಕ್ಷೇತ್ರದಲ್ಲಿ ಆ ದೇವರ ದರ್ಶನಗಳನ್ನ ಮಾಡಿದಾಗ ನಿಮ್ಮ ಪೂರ್ವಾದ ಕರ್ಮಗಳಾಗಿರ್ಬೋದು, ನೀವು ಮಾಡಿದ ಕರ್ಮಗಳಾಗಿರ್ಬೋದು,
ನಿಮ್ಮ ಪೀಳಿಗೆಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ಹಾಗೆ ಆ ಕ್ಷೇತ್ರವನ್ನ, ಆ ಕ್ಷೇತ್ರದ ಪಾಲಕನನ್ನ ಆರಾಧನೆಯನ್ನ ಮಾಡಿದಾಗ ನಿಮಗೆ ಜಯವು ಕಟ್ಟಿಟ್ಟ ಬುದ್ಧಿ ಆಗಿರೋದು. ಖಂಡಿತ ಗುರುಗಳೇ, 12 ರಾಶಿಯವರು ಕೂಡ ಒಟ್ಟಾರೆ ಯಾವ ನದಿಯ ಸ್ನಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ, ಅಥವಾ ಅವರ ಒಂದು ದಶಾಭುಕ್ತಿ ಆಗಿರಬಹುದು ಅಥವಾ ಅಂತರ್ದಶೆ ಆಗಿರ್ಬೋದು, ಗುರು ಹಾಗೆ ರವಿ ದಶೆ ನಡೀತಾ ಇದ್ದಾಗ ಕೂಡ ಅವರು ಈ ಒಂದು ನದಿ ಸ್ನಾನ ಮಾಡೋದ್ರಿಂದ ಸಿಗುವಂಥ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ತೆ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇನ್ನು ಗುರುಗಳ ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಆಷಾಢ ಮಾಸದಲ್ಲಿ ಕಾಶಿಯ ಪ್ರವಾಸದ ಕಾರ್ಯಕ್ರಮ ನಡೀತಾ ಇದೆ. ಇದೇ ಆಗಸ್ಟ್ 1ರಿಂದ ಆಗಸ್ಟ್ 3ನೇ ತಾರೀಕುವರೆಗೂ ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.